ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಹೊಸ ರಾಜಕೀಯ ಚರ್ಚೆ. ಒಂದೇ ವೇದಿಕೆಯಲ್ಲಿ ಕೈಕಮಲ ಯುವ ನಾಯಕರ ಪರಸ್ಪರ ಗುಣಗಾನ. ಎಚ್ಡಿಕೆ ಹೇಳಿಕೆಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು. ಬಾಬು ಜಗಜೀವನ್ ರಾಮ್ ಸಂಘದ ಪ್ರತಿಭಾ ಪುರಸ್ಕಾರ ಸಮಾರಂಭ. ಸಂವಿಧಾನದ ಮಹತ್ವ ಸಾರಿದ ಸಂಸದ ಶ್ರೇಯಸ್ ಪಟೇಲ್. ಯುವ ಜನತೆ ಆರ್ಥಿಕವಾಗಿ ಸದೃಢರಾಗಬೇಕೆಂದ ಮಾಜಿ ಶಾಸಕ ಪ್ರೀತಂ ಗೌಡ. ಟೈಲರ್ ಅಸೋಸಿಯೇಷನ್ ವಾರ್ಷಿಕೋತ್ಸವ. ಸದಸ್ಯರ ಸಬಲೀಕರಣವೇ ನಮ್ಮ ಗುರಿ. ಜಿಲ್ಲಾಧ್ಯಕ್ಷ ಎಚ್ಎಸ್ ವೆಂಕಟೇಶ್. ನಗರದ ಅಂಬೇಡ್ಕರ್ ಭವನದಲ್ಲಿ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಪರಸ್ಪರ ಮುಕ್ತ ಕಂಠದಿಂದ ಕೊಂಡಾಡಿಕೊಂಡಿರುವುದು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಹಾಗೂ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಒಂದೆಡೆ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳು ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ನಡೆಸುತ್ತಿದ್ರೆ, ಮತ್ತೊಂದೆಡೆ ಹಾಸನದಲ್ಲಿ ಈ ಇಬ್ಬರು ಯುವ ನಾಯಕರು ಪರಸ್ಪರ ಗುಣಗಾನ ಮಾಡಿಕೊಳ್ಳುವುದರ ಜೊತೆಗೆ ಪಿಸುಮಾತುಗಳಲ್ಲಿ ಚರ್ಚೆ ನಡೆಸಿರುವುದು ಕಾಂಗ್ರೆಸ್ಗೆ ಪ್ರೀತಂ ಗೌಡ ಹತ್ತಿರವಾಗುತ್ತಿದ್ದಾರೆಯೇ ಎಂಬ ಅನುಮಾನ ಹುಟ್ಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಹಾಸನ ನಗರವನ್ನು ಸುಂದರ ಹಾಗೂ ಸ್ವಚ್ಛ ನಗರವನ್ನಾಗಿ ರೂಪುಗೊಳಿಸುವಲ್ಲಿ ಪ್ರೀತಂ ಗೌಡರ ಪಾತ್ರ ಹಿರಿದಾಗಿದ್ದು, ಅವರು ಶಾಸಕರಾಗಿ ಅಧಿಕಾರ ನಡೆಸಿದ್ದು ಕೇವಲ 5 ವರ್ಷಗಳಾದರೂ ಎಲ್ಲಾ ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗಮನಾರ್ಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ಪಕ್ಷಗಳು ಬೇರೆಯಾಗಿರಬಹುದು, ಆದರೆ ಸಮಾಜದ ಏಳಿಗೆ ಹಾಗೂ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ವಿಷಯದಲ್ಲಿ ನಾವೆಲ್ಲರೂ ಒಂದೇ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಅತೃಪ್ತ ಶಾಸಕರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರು ನೀಡಿರುವ ಆಹ್ವಾನದ ಕುರಿತು ಪ್ರತಿಕ್ರಿಯಿಸಿದ ಸಂಸದರು, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನವಿಲ್ಲ. ನಮ್ಮ ಸರ್ಕಾರ ಅತ್ಯಂತ ಬಲಿಷ್ಠವಾಗಿದೆ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಿ ನಮ್ಮ ಜಿಲ್ಲೆಯನ್ನು ಗುರುತಿಸಲಾಗಿದೆ. ನಮಗೆ ಸಂಪೂರ್ಣ ತೃಪ್ತಿ ಇದೆ. ವಿರೋಧ ಪಕ್ಷದವರು ಅಸೂಯೆಯಿಂದ ಇಂತಹ ಅಸಂಬದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದಾರೆಯೇ ಹೊರತು 3 ವರ್ಷಗಳಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸರಳವಾಗಿ ಹಾಗೂ ಯಶಸ್ವಿಯಾಗಿ ಸರ್ಕಾರ ಸಾಗುತ್ತಿದೆ ಎಂದು ತಿರುಗೇಟು ನೀಡಿದ್ದಾರೆ. ನಗರ ಈಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾಡಿದವರು ಅಂತ ಪ್ರೀತಂ ಗೌಡರು ಅಂತ ರಂಗರಾಜು ಸರ್ ಹೇಳಿದ್ರು. ಖಂಡಿತವಾಗಿ ಒಂದು ಮುಂದಾಲೋಚನೆ ಇಟ್ಟು ಹಾಸನವನ್ನ ನಗರವನ್ನ ಯಾವ ರೀತಿಯಲ್ಲಿ ಸ್ವಚ್ಛತೆ ಅಂತ ವಿಷಯದಲ್ಲಾಗಿರ್ಬೋದು, ಬ್ಯೂಟಿಫಿಕೇಶನ್ ಅಂತ ವಿಷಯದಲ್ಲಾಗಿರ್ಬೋದು, ಹಾಸನವನ್ನ ಒಂದು ಅಭಿವೃದ್ಧಿ ಪಥಂತ ಅವರ ಅವಧಿಯಲ್ಲಿ ಚಿಕ್ಕಂತ ಬರೀ 5 ವರ್ಷ ಒಂದು ಟರ್ಮಲ್ಲಿ ಅವರು ಶಾಸಕರಾಗಿದ್ದು, ಅದರಲ್ಲೇ ಒಂದು ಎಲ್ಲ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾವು ಸೋದರನಾಗಿ, ಪಕ್ಷ ಯಾವುದೇ ಬೇರೆ ಇರ್ಬೋದು, ಅದರ ಸೋದರನಾಗಿ ನಾನು ಅವರಿಗೆ ಸಮಾಜದ ಏಳಿಗೆಗೆ ಪ್ರಾಮಾಣಿಕವಾಗಿ ಯಾವುದೇ ಪಕ್ಷಾತೀತವಾಗಿ ನಾನಾಗಿರ್ಬೋದು, ಪ್ರೀತಮನ್ನಾಗಿರ್ಬೋದು, ನಿಮ್ಮ ಸಮಾಜದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಸಲ್ಲಿಸುವಂಥ ಕೆಲಸವನ್ನು ಹಗಲಿರುಳು ಏನೇ ಸಮಸ್ಯೆಗಳಿದ್ರೆ ಸಮಾಜದ ಏಳಿಗೆಗಾಗಿ ಶ್ರಮಪಟ್ಟು ನಾವು ಎಲ್ಲ ನಿಮಗೆ ಏಳಿಗೆ ಮಾಡಿರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಏನೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತಗೊಬನ್ನಿ, ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗಿರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಆದಷ್ಟು ಬೇಗ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಸಮ್ಮಿಶ್ರ ಸರ್ಕಾರ, ಜೆಡಿಎಸ್ ಹೋಗಿರೋರು ಇರೋದ್ರಿಂದ ಇದು ಸಂಪೂರ್ಣ ಕಾಂಗ್ರೆಸ್ ಅಲ್ಲ. ಮನಸ್ಥಿತಿ ಸರಿ ಇಲ್ಲದವ್ರು ಮಾತಾಡುವಂಥ ಮಾತುಗಳು. ಮನಸ್ಥಿತಿ ಯಾರಿಗೆ ಸರಿ ಇಲ್ಲ, ಯಾರು ಸರ್ಕಾರದ ಮೇಲೆ ಅಸೂಯೆ ಪಡ್ತಾರೆ, ಯಾರು ಬಡವರು ದಿನದಷ್ಟು ಹಿಂದುಳಿದವರಿಗೆ ನ್ಯಾಯ ಸಿಗ್ತಿರುವಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಸೂಯೆ ಪಡ್ತಾರೆ ಅಂಥ ಮನಸ್ಥಿತಿಯವ್ರು ಮಾತಾಡುವಂಥ ಮಾತಾಗಿದ್ರು. ಅವರಿಗೆ ಕತೆ ಕಟ್ಟಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ನಮ್ಮ ಹಾಸನ ಜಿಲ್ಲೆಗಷ್ಟೇ ನಾನು ಎಷ್ಟು ಹಾಸನ ಜಿಲ್ಲೆಗಷ್ಟೇ ನಾವು ಸೀಮಿತ. ನಾನು ಹಾಸನ ಜಿಲ್ಲೆಯ ಪ್ರತಿನಿಧಿಸುವ ಸಂಸದ, ಹಾಗಾಗಿ ಹಾಸನ ಜಿಲ್ಲೆ ಮಾತಾಡಿ ಬೇರೆ ಜಿಲ್ಲೆಗಳು ರಾಜ್ಯ ಮಟ್ಟದ ರಾಜಕಾರಣ ಅಂತ ಬಂದಾಗ ನಮ್ಮ ವರಿಷ್ಠರಿದ್ದಾರೆ, ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ. ಅವರ ಜವಾಬ್ದಾರಿತ್ವದಂತಹ ನಡೆ ಪ್ರಶಂಸನೀಯ. ಅದೇ ರೀತಿ ಅವ್ರ ಜವಾಬ್ದಾರಿತ್ವ ಒಂದು ನಿರ್ಧಾರ ತಗೊಂಡ್ರೆ ಅದ್ರ ಮೇಲೆ ನಮಗೆಲ್ಲ ನಂಬಿಕೆ ಇದೆ. ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು, ನಾವಿಂದು ಮೈಕ್ ಹಿಡಿದು ಸ್ವತಂತ್ರವಾಗಿ ನೆಮ್ಮದಿಯಿಂದ ಮಾತನಾಡುತ್ತಿದ್ದೇವೆ ಹಾಗೂ ನಮ್ಮ ದೇಶ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಪವಿತ್ರ ಸಂವಿಧಾನ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸಿಕೊಡುವಲ್ಲಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರ ಎಂದು ತಿಳಿಸಿದರು. ಹಾಸನದಲ್ಲಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ
ಪದಾಧಿಕಾರಿಗಳ ಸಹಕಾರವನ್ನು ಸ್ಮರಿಸಿದ ಅವರು ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹಂತ ಹಂತವಾಗಿ ಸುಮಾರು 20 ಲಕ್ಷ ರುಗಳ ಅನುದಾನವನ್ನು ಭವನ ನಿರ್ಮಾಣಕ್ಕೆ ನೀಡುವುದಾಗಿ ಭರವಸೆ ನೀಡಿದರು. ಬಡತನದಲ್ಲಿದ್ದರೂ ಶಿಕ್ಷಣದಿಂದ ಮಾತ್ರ ಯಾವುದೇ ಸಾಧನೆ ಮಾಡಬಹುದೆಂಬ ಸಂದೇಶವನ್ನು ಅಂಬೇಡ್ಕರ್ ಅವರು ಸಮಾಜಕ್ಕೆ ನೀಡಿದ್ದಾರೆ. ಯುವ ಪೀಳಿಗೆಯು ಶಿಕ್ಷಣದ ಮೂಲಕ ಗುರಿ ಮುಟ್ಟಬೇಕೆಂದು ಕಿವಿಮಾತು ಹೇಳುವ ಮೂಲಕ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ದೂರದೃಷ್ಟಿ ಮತ್ತು ಸಮಾಜ ಸೇವೆಯ ಕುರಿತು ವಿವರಿಸಿದ್ದಾರೆ. ಮುಂದೆ ಬಂದು ನಿಂತಿದ್ದೀವಿ, ಒಂದು ಮೈಕ್ ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತ ಯಾರಂತ ಹೇಳಿದ್ರೆ ಸಂವಿಧಾನ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹೆಮ್ಮೆಯಿಂದ ಯಾಕಂತ ಹೇಳಿದ್ರೆ ಇವತ್ತು ಸಮಾಜದ ಎರಡು ಮುದ್ದುಗಳು ಅಂತಾನೆ ಹೇಳ್ಬೋದು. ಒಂದು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು, ಒಂದು ಜಗಜೀವನ್ ರಾಮ್ ಸಾಹೇಬ್. ಯಾಕಂತ ಹೇಳಿದ್ರೆ ಅವರಿರುವಂತಹ ಒಂದು ದೂರದೃಷ್ಟಿ, ಶಿಕ್ಷಣ ಬಗ್ಗೆ ಇರುವಂತಹ ಅಪಾರವಾದಂತಹ ಗೌರವ ಹಾಗೂ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ದೊರಕಿಸುವಂತಹ ಒಂದು ಛಲ. ಅದರಿಂದಲೇ ನಾವು ಇವತ್ತು ಒಂದು ನೆಮ್ಮದಿಯಾಗಿ ನಾವು ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶ ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರ, ನಮ್ಮ ಭಾರತ ರಾಷ್ಟ್ರ. ಆ ರಾಷ್ಟ್ರಕ್ಕೆ ಏನಾದ್ರು ಸ್ವತಂತ್ರವಾಗಿ ನಾವು ಇದೀವಿ ಅಂತ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಯಾವ ಭಾಷಣದಲ್ಲಿ ಹೋಗಿರ್ಲಿ, ಯಾವುದಾಗಲಿ ನಾನು ಒಂದು ಕೇಳ್ಕೊಳ್ಳೋದು ಒಂದೇ, ನಮ್ಮ ಮುಂದಿನ ಯುವ ಪೀಳಿಗೆಗೆ ಏನು ಸಾಹೇಬ್ ನಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನ ತಿಳ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಆ ಪವಿತ್ರವಾದಂತಹ ಗ್ರಂಥದಲ್ಲಿ ಎಲ್ಲದರಲ್ಲೂ ಒಂದಿದೆ, ಅದರಲ್ಲೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ಮಾತನಾಡಿ, ಯಾರು ಹುಟ್ಟಿನಿಂದಲೇ ಜಾತಿಯನ್ನು ಆಯ್ಕೆ ಮಾಡಿಕೊಂಡು ಬಂದಿಲ್ಲ. ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ದಲಿತ ಸಮಾಜದ ಅಭಿವೃದ್ಧಿಗೆ ಯಾವುದೇ ಮಡಿವಂತಿಕೆ ಅಥವಾ ಹಂಚಿಕೆ ಇರಬಾರದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದಡಿ ನಾವೆಲ್ಲರೂ ಸಮಾನರು. ಕೇವಲ ಡಿಗ್ರಿಗಳನ್ನು ಪಡೆಯುವುದರಿಂದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ವೃತ್ತಿಪರ ಹಾಗೂ ಕಸುಬು ಕಲಿಸುವ ಶಿಕ್ಷಣದ ಜೊತೆಗೆ ಯುವಜನತೆ ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ಸಮಾಜದಲ್ಲಿ ಶಕ್ತಿಶಾಲಿಯಾಗಿರಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಪ್ರತಿ ಗ್ರಾಮದಿಂದಲೂ ಕನಿಷ್ಠ ಒಬ್ಬರು ಸರ್ಕಾರಿ ನೌಕರರು ಅಥವಾ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಬೇಕು. ಆರ್ಥಿಕವಾಗಿ ಬೆಳೆದವರು ತಮ್ಮ ಗ್ರಾಮದ ಬಡ ವಿದ್ಯಾರ್ಥಿಗಳಿಗೆ ನೆರವಾಗುವ ಮೂಲಕ ಸಮಾಜಮುಖಿ ಬದಲಾವಣೆ ತರಬೇಕು ಎಂದರಲ್ಲದೆ, ಎಸ್ಎಂ ಕೃಷ್ಣ ನಗರದಲ್ಲಿ ಸಂಘದ ವತಿಯಿಂದ ನಿರ್ಮಿಸಲು ಉದ್ದೇಶಿಸಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದಾರೆ. ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 2-3 ಪ್ರೇರಣಾದಾಯಕ ಮಾತುಗಳನ್ನ ನಮ್ಮ ಯುವ ಸ್ನೇಹಿತರಿಗೆ, ಸಹೋದರ ಸಹೋದರಿಯರಿಗೆ ಹೇಳಿದ್ರೆ ಅದು ಮುಂದಿನ ಪೀಳಿಗೆಗೆ ಪೂರಕವಾಗಿ ಮತ್ತು ಸಕಾರಾತ್ಮಕವಾಗಿರಲಿ ಅನ್ನೋ ಕಾರಣಕ್ಕೆ ಒಂದೆರಡು ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ಉತ್ತಮ ಅಂಕ ಪಡೆದಿರುವಂಥವ್ರು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿವೃತ್ತ ನೌಕರರಿಗೆ ಇದೇ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಓದಿ ಸರ್ಕಾರಿ ನೌಕರಿ ಗಳಿಸಿ ಅವ್ರು ನಿವೃತ್ತರಾಗಿದ್ದಾರೆ, ಅವರಂತೆ ನೀವು ನೌಕರಿಯನ್ನು ಪಡೀಲಿ ಅಂತ ಹೇಳಿ ಪ್ರೇರಣೆ ಆಗಲಿ ಅಂತ ಹೇಳಿ ಎರಡನ್ನು ಒಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ನಾವು ಕ್ರಾಂತಿಕಾರಿ ಬದಲಾವಣೆಗಳು ಮಾಡಬೇಕು ಅಂತ ಹೇಳಿದ್ರೆ ಇದು 1 ದಿನ 2 ದಿನ 1 ತಿಂಗಳು 1 ವರ್ಷದಲ್ಲಿ ಆಗೋದಿಲ್ಲ. ಶತಮಾನಗಳಿಂದ ಸಮಾಜ ಶೋಷಣೆಗೊಳಗಾಗಿದೆ. ಯಾರು ಒಪ್ತಾರೋ ಬಿಡ್ತಾರೋ, ನಾನು ಅಪ್ಲಿಕೇಶನ್ ಹಾಕೊಂಡು ಒಕ್ಕಲಿಗ ಆಗ್ಬೇಕು ಅಂತೇಳಿ ನಾನು ಹುಟ್ಟಿಲ್ಲ. ನಾನು ಒಕ್ಕಲಿಗನಾಗ ಹುಟ್ಟಿರೋ ಅಂಥದ್ದು ದೇವರ ಒಂದು ಕೃಪೆ ಅಂತ ಹೇಳ್ಬೋದು ಅಥವಾ ಸಾಂದರ್ಭಿಕ. ಹಂಗಂತ ಯಾರೋ ಒಬ್ರು ದಲಿತರಾಗಿ ಹುಟ್ಟಿದ್ದಾರೆ ಅಂತ ಹೇಳಿ. ಸಮಾರಂಭದಲ್ಲಿ ಹಾಸನ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ತೀರ್ಥ ಪ್ರಸಾದ್, ಜಿಲ್ಲಾ ಮಾದಿಗ ನೌಕರರ ಸಂಘದ ಅಧ್ಯಕ್ಷರಾದ ಯಶೋಧರ್, ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಸವರಾಜು, ಸಂಘದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ನಗರದ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಗೌರಿಕೊಪ್ಪಲು ಮತ್ತು ಕೆಆರ್ಪುರಂ ವಲಯ ಸಮಿತಿಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಎಚ್ಎಸ್ ವೆಂಕಟೇಶ್ ಅವರು, ವೃತ್ತಿಪರರ ಕಷ್ಟ ಸುಖಗಳಲ್ಲಿ ಸಂಘವು ಸದಾ ಬೆನ್ನೆಲುಬಾಗಿ ನಿಲ್ಲಲಿದೆ. ಸದಸ್ಯರಿಗೆ ಯಾವುದೇ ತೊಂದರೆ ಎದುರಾದರೂ ಎಲ್ಲರೂ ಒಗ್ಗಟ್ಟಾಗಿ ಪರಸ್ಪರ ಸಹಕಾರ ನೀಡುವ ಮೂಲಕ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು. ಪ್ರತಿ ವರ್ಷ ಇಂತಹ ವಾರ್ಷಿಕೋತ್ಸವಗಳನ್ನು ಆಯೋಜಿಸುವುದರಿಂದ ಎಲ್ಲಾ ಸದಸ್ಯರು ಒಂದೆಡೆ ಸೇರಲು, ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಲು ಮತ್ತು ಸಂಘದ ಚಟುವಟಿಕೆಗಳನ್ನು ಮನೆ ಮನೆಗೆ ತಲುಪಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಹೊರಭಾಗದಿಂದ ತಜ್ಞರನ್ನು ಕರೆಸಿ ಸದಸ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಧುನಿಕ ಉಡುಪುಗಳ ವಿನ್ಯಾಸ ಹಾಗೂ ಕಟಿಂಗ್ ಕುರಿತು ತರಬೇತಿ ನೀಡುವ ಮೂಲಕ ವೃತ್ತಿಪರತೆಯನ್ನು ಹೆಚ್ಚಿಸಲಾಗುವುದೆಂದು ತಿಳಿಸಿದ್ದಾರೆ. ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮೆಂಬರ್ಶಿಪ್ಗಳು ಮಾಡಿ ಪ್ರತಿ ವರ್ಷ ಯಾಕೆ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ, ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ತೀವಿ. ಒಟ್ಟಾಗಿ
ನೆಕ್ಸ್ಟು ಮುಂದೆ ನಮ್ಮ ಸರಸ್ವತಿ ವಲಯ ಸಮಿತಿಯವರು ಹಾಗೆ ನಮಗೆ ಕಾಟೇರಿ ವಲಯ ಸಮಿತಿ ಇದೇ ರೀತಿ ಎಲ್ಲರೂ ಸಹ ಮಾಡಿ ಅದಾದ ನಂತರ ನಮ್ಮ ಕ್ಷೇತ್ರ ಸಮಿತಿಯವರು ಒಂದು ಒಳ್ಳೆಯ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮಲ್ಲಿ ನಮಗೆ ಸರ್ಕಾರದಿಂದ ಏನು ಬೇಡಿಕೆಗಳು ಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ. ನೀವು ಆಲ್ರೆಡಿ ಹಿಂದೆಲ್ಲ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರೋಂಗೆ ಕಾರ್ಮಿಕ ಸಹಾಯ ಹಸ್ತ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ಗಳು ಬಿಡುಗಡೆ ಮಾಡಿದ್ದಾರೆ. ಆ ಕಾರ್ಡ್ಗಳು ಬಿಡುಗಡೆ ಮಾಡಿದ್ರೆ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಲ್ಲಿ ಅವ್ರು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಕೆಲವು ಹಿಂದೆಂದವರು ಸಹ ಕಾರ್ಡ್ಗಳು ಪಡ್ಕೊಂಡಿದ್ದಾರೆ ಅದರ ಅನುಮಾನ ಬೇಡ. ಅವರು ಕೇಳಿದ್ವಿ ಕಾರ್ಮಿಕ ಮಂತ್ರಿಗೆ, ಈಗ ನಮ್ಗೆ ಅಲ್ಲದಿದ್ದರೂ ಸಹ ಕಾರ್ಮಿಕ ಕಾರ್ಡ್ಗಳು ಪಡ್ಕೊಂಡಿದ್ದಾರಲ್ಲ ಅದಕ್ಕೇನು ಮಾಡ್ತಾರೆ, ಅದಕ್ಕೇನಾದ್ರು ಅವರಿಗೆ ಸಹಾಯ ಅಂತ ಬಂದಾಗ ಕೇಳಿದಾಗ ನಿಜವಾದ ಟೈಲರ್ ಅಲ್ವಾ ಅಂತ ಹೇಳಿ ಅವ್ರನ್ನ ಗುರುತಿಸಿ ಅದಾದ ನಂತರ ನಿಮಗೆ ಅವರಿಗೆ ಸಹಾಯ ಮಾಡ್ತೀವಿ. ಅದು ಬೇರೆ ಇಲ್ಲದಿದ್ದರೂ ಟೈಲರ್ ಅಂತ ಹೇಳಿದ್ರೆ ಒಂದು ಗ್ರಾಮದಲ್ಲಿ ನಾವು ನೋಡಿದಾಗ ನಾವು ಕೇಳಿದಾಗ ಒಂದು ಊರಿನಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆ ಕಾಲಕ್ಕೆ ಒಂದು ಮನೆಯ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿದ್ರೆ ಒಂದು ಊರಿನಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಂಭ್ರಮದ ವಾತಾವರಣ ಅಂತ ಹೇಳಿದ್ರೆ ಟೈಲರ್ ಅಗತ್ಯವಾಗಿ ಬೇಕಾದಂಥ ಸಂಘಟನೆ. ಆಮೇಲೆ ಅದೊಂದು ಕೇಂದ್ರ ಕೂಡ ಆ ಭಾಗದ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ, ಎಲ್ಲ ವಿಚಾರಗಳು ಚರ್ಚೆ ಮಾಡಲಿಕ್ಕೆ ಮತ್ತು ಆ ಊರಿನ ಸಮಸ್ಯೆಗಳನ್ನ ಕುರಿತು ಹೇಳ್ಕೊಳ್ಳೋದಕ್ಕೆ ಒಂದು ಸ್ಥಳ ಅಂತ ಟೈಲರ್ಗೆ ಇವತ್ತು ಇಲ್ಲ ಜನ ಮೊಬೈಲಿಗೆ ಬಂದಿದ್ದೀವಿ ನಾವು. ಅವತ್ತು ನಾವೆಲ್ಲ ಒಂದು ಬಟ್ಟೆ ಹೊಲಿಸ್ಕೋಬೇಕು ಅಂತ ಹೇಳಿದ್ರೆ ಒಂದೊಂದು ತಿಂಗಳು 2 ತಿಂಗಳು ಕಾಯಬೇಕಾಗಿತ್ತು. ಅವು ಪ್ಯಾಂಟ್ ಕೊಡೋದನ್ನ ನಾವು ಚಡಿಯಾಗ ಹೊರಬೇಕಾಗಿತ್ತು. ಹಬ್ಬ ಅಂತ ಹೇಳಿದ್ರೆ ಅದರಿಂದ ಬಂದರೆ ನಾವು 3 ತಿಂಗಳು ಅಂಗಡಿಗೆ ಅಲ್ಲಿಗೆ. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಹಾಗೂ ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಮದನ್ಗೌಡ, ಗೌರಿಕೊಪ್ಪಲು ಮತ್ತು ಕೆಆರ್ಪುರಂ ವಲಯ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣ್, ಹಾಸನ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಬಿಎಂ ನಾಗೇಂದ್ರ ಸೇರಿದಂತೆ ಗೌರಿಕೊಪ್ಪಲು ಮತ್ತು ಕೆಆರ್ಪುರಂ ವಲಯದ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾದಕ ವಸ್ತುಗಳ ಬಳಕೆಯಿಂದ ವ್ಯಕ್ತಿಯ ಆರೋಗ್ಯದ ಜೊತೆಗೆ ಕುಟುಂಬ ಹಾಗೂ ಸಮಾಜದ ಮೇಲೂ ಗಂಭೀರ ಪರಿಣಾಮ ಉಂಟಾಗುತ್ತದೆ ಎಂದು ಈಶಾ ಚೈತನ್ಯ ಫೌಂಡೇಶನ್ನ ಸಂಸ್ಥಾಪಕ ಚೈತನ್ಯ ಶ್ಯಾಮ್ ರಾವ್ ಕರೆ ನೀಡಿದ್ದಾರೆ. ಪಟ್ಟಣದ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಶನಿವಾರ ರೋಟರಿ ಸಂಸ್ಥೆ ಹಾಗೂ ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನದ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ಬಳಕೆ ಆರಂಭದಲ್ಲಿ ಕುತೂಹಲ ಅಥವಾ ಸ್ನೇಹಿತರ ಒತ್ತಡದಿಂದ ಆರಂಭವಾಗಿ ಕ್ರಮೇಣ ವ್ಯಸನವಾಗಿ ಮಾರ್ಪಾಡಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಆರಂಭದಲ್ಲಿಯೇ ಇಂತಹ ದುಶ್ಚಟಗಳಿಂದ ದೂರವಿರಬೇಕೆಂದು ತಿಳಿಸಿದರು. ವ್ಯಸನಕ್ಕೆ ಒಳಗಾದವರನ್ನು ಸಮಾಜದಿಂದ ದೂರ ಮಾಡುವ ಬದಲು ಅವರಿಗೆ ಸೂಕ್ತ ಚಿಕಿತ್ಸೆ, ಮಾನಸಿಕ ಬೆಂಬಲ ಹಾಗೂ ಪುನರ್ವಸತಿ ಕಲ್ಪಿಸುವ ಅಗತ್ಯವಿದೆ. ಹಾಸನದಲ್ಲಿರುವ ಈಶಾ ಚೈತನ್ಯ ಫೌಂಡೇಶನ್ ವ್ಯಸನ ಮುಕ್ತಿ ಹಾಗೂ ಮಾನಸಿಕ ಆರೋಗ್ಯ ಪುನರ್ವಸತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮಾದಕ ವ್ಯಸನದಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ಹಾಗೂ ಪುನರ್ವಸತಿಯ ಮೂಲಕ ಸಾಮಾನ್ಯ ಜೀವನಕ್ಕೆ ಮರಳಲು ನೆರವಾಗುತ್ತಿದೆ ಎಂದು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿ ಲೂಯಿಸ್ ಬಾಳುಪೇಟೆ ಮಾತನಾಡಿ, ಮಾದಕ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುವುದರ ಜೊತೆಗೆ ಕುಟುಂಬದ ನೆಮ್ಮದಿಗೂ ಧಕ್ಕೆ ತರುತ್ತದೆ. ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಆಮಿಷಕ್ಕೊಳಗಾಗದೆ ಶಿಕ್ಷಣ, ಕ್ರೀಡೆ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಅದು ಒಂದು ಕಾಯಿಲೆ. ಯಾವ ರೀತಿಯ ಕಾಯಿಲೆ ಅಂದರೆ ಒಂದು ಉಲ್ಬಿಸುವ ಕಾಯಿಲೆ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರೋಗ್ರೆಸಿವ್ ಡಿಸೀಸ್ ಅಂತ. ಬರ್ತಾ ಬರ್ತಾ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈಗ ಯಾಕೆ ಒಬ್ಬ ವ್ಯಕ್ತಿ ಆ ರೀತಿ ಅಡಿಕ್ಷನ್ಗೊಳಗಾಗ್ತಾರೆ ಅಂದರೆ ಅವರು ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲೂ ವೀಕ್ ಇರ್ತಾರೆ. ಆ ವೀಕ್ನೆಸಸ್ನ ಓವರ್ಕಮ್ ಮಾಡೋಕ್ಕೆ ಅಥವಾ ಯಾವುದೋ ಒಂದು ಪೇನ್ನ ಒಂದು ಫೀಲಿಂಗ್ನ ಸಪ್ರೆಸ್ ಮಾಡೋಕ್ಕೆ ಅಡಿಕ್ಷನ್ ಮೇಲೆ ಒಳಗಾಗ್ತಾರೆ. ಈಗ ನಾನು ಆಗಲೇ ಹೇಳ್ದಂಗೆ ಅಡಿಕ್ಷನ್ ಒಂದು ಕಾಯಿಲೆ ಅಂದರೆ ಅದು ಬರೀ ಆತನಿಗೆ ಎಫೆಕ್ಟ್ ಮಾಡುವಂಥ ಒಂದು ಕಾಯಿಲೆ ಅಲ್ಲ, ಇಡೀ ಕುಟುಂಬವನ್ನು ಅಫೆಕ್ಟ್ ಮಾಡುವಂಥ ಒಂದು ಕಾಯಿಲೆ. ಈ ಕಾಯಿಲೆಗೆ ಚಿಕಿತ್ಸೆ ಇದೆ, ಬಟ್ ಇದು ಗುಣಪಡಿಸುವಂತಹ ಒಂದು ಕಾಯಿಲೆ ಇಲ್ಲ. ದಿಸ್ ಇಸ್ ಓನ್ಲಿ ಕ್ಯೂರಬಲ್ ಬಟ್ ನಾಟ್ ಟ್ರೀಟಬಲ್. ಸೊ ಸಾಕಷ್ಟು ಸಂಘ ಸಂಸ್ಥೆಗಳಿದ್ದಾವೆ, ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದ್ದಾವೆ, ಡಿ ಅಡಿಕ್ಷನ್ ಸೆಂಟರ್ಗಳಿದ್ದಾವೆ. ಇಲ್ಲಿ ಬಂದು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಮೂಲಕ ಮತ್ತು ಒಂದು ರೀಪ್ಲೇಸ್ಮೆಂಟ್ ಥೆರಪಿ ಮೂಲಕ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಡ್ರಗ್ಸ್ನಿಂದ ಆಚೆ ಬರೋದು ಅಸಾಧ್ಯ ಅಲ್ಲ. ನಾವು ಡ್ರಗ್ಸ್ನ ಏನು ಮಾಡ್ಬೋದು ಅಂದರೆ 1 ದಿನದ ಪ್ರಕಾರ ಅಂತೇಳಿ ತಡೆಗಟ್ತಾ ಬರ್ಬೋದು. ಸೊ ನಾವು ಮುಂಚೆ ಹೇಗೆ ಡ್ರಗ್ಸ್ ಒಳಗಾದಾಗ ಹೇಗೆ ನಾಳೆ ಬಿಡ್ತೀನಿ ಅಂತ ಬಿಡೋದನ್ನ ಮುಂದೂಡ್ತಾ ಇದ್ವಿ, ಅದೇ ರೀತಿ ಇವಾಗ ಡ್ರಗ್ಸ್ನ ತೊಗೊಳೋದನ್ನ ಮುಂದೂಡ್ತಾ ಹೋದರೆ 1 ದಿನದ ಪ್ರಕಾರ ಅಂತೇಳಿ ಡ್ರಗ್ಸ್ನಿಂದ ಆಚೆ ಬರೋದು ಏನು ದೊಡ್ಡ ವಿಷಯ ಅಂತಲ್ಲ. ಸೊ
ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಸಕಲೇಶಪುರದ ಅಧ್ಯಕ್ಷ ರವಿಕುಮಾರ್, ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನದ ಸಂಚಾಲಕ ಮಲ್ನಾಡ್ ಮೆಹಬೂಬ್, ರೋಟರಿ ಸಂಸ್ಥೆಯ ಉಪಾಧ್ಯಕ್ಷ ನಾಗೇಂದ್ರ ಪ್ರಸಾದ್, ಮೌಲಾನಾ ಆಜಾದ್ ಮಾದರಿ ಶಾಲೆಯ ಮುಖ್ಯ ಶಿಕ್ಷಕ ರಘು ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಹೊಸಕೆರೆ ಗ್ರಾಮದಲ್ಲಿ ದುಷ್ಕರ್ಮಿಗಳು ಅಡಿಕೆ ಸಸಿಗಳನ್ನು ಕತ್ತರಿಸಿ ತಮ್ಮ ವಿಕೃತಿ ಮೆರೆದಿರುವ ಅಮಾನವೀಯ ಘಟನೆ ನಡೆದಿದ್ದು, ಇದು ಇಡೀ ಗ್ರಾಮವೇ ತಲೆತಗ್ಗಿಸುವಂತೆ ಮಾಡಿದೆ. ಹೊಸಕೆರೆ ಗ್ರಾಮದ ರೈತ ಮಹಿಳೆ ರಾಜೇಶ್ವರಿ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆಸಲಾಗಿದ್ದ ಸುಮಾರು 40ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಈ ಘಟನೆ ಕುರಿತು ಮಾತನಾಡಿದ ರೈತ ಮಹಿಳೆ ರಾಜೇಶ್ವರಿ, ಸಾಲ ಸೋಲ ಮಾಡಿ ಹಣ ತಂದು ಅಡಿಕೆ ಸಸಿಗಳನ್ನು ನೆಟ್ಟು ಬಹಳೋಪಾತಿಯಲ್ಲಿ ಕಾಪಾಡಿಕೊಂಡಿದ್ದೆವು. ಮಕ್ಕಳಂತೆ ಪ್ರೀತಿಯಿಂದ ಸಸಿಗಳನ್ನು ಜಮೀನಿನಲ್ಲಿ ಬೆಳೆಸಿ ಇದನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಕಿಡಿಗೇಡಿಗಳ ಈ ಹೇಯ ಕೃತ್ಯದಿಂದ ಎಲ್ಲ ಸಸಿಗಳು ನಾಶವಾಗಿ ಬೀದಿ ಪಾಲಾಗಿದ್ದೇವೆ. ನಮ್ಮೊಂದಿಗೆ ಏನೇ ದ್ವೇಷವಿದ್ದರೂ ನೇರವಾಗಿ ಜಗಳವಾಡಲಿ, ಆದರೆ ಮೂಕ ಸಸಿಗಳನ್ನು ಹತ್ಯೆಗೈದರೆ ನಮಗೆ ಬದುಕುಳಿಯುವುದು ಹೇಗೆ ಎಂದು ಕಣ್ಣೀರಿಟ್ಟಿದ್ದಾರೆ. ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಪೊಲೀಸರು ಕೂಡಲೇ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್, ಗುಬ್ಬಿ ತಾಲೂಕಿನಲ್ಲಿ ಇಂತಹ ದೌರ್ಜನ್ಯದ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರುತ್ತಿದ್ದರೂ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದರು. ಹಾಗೂ ಚೇಳೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಕೂಡಲೇ ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ತಾಲೂಕಿನಲ್ಲಿ ಇಂತಹ ಹೇಯ ಕೃತ್ಯಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಮಸ್ಕಾರ, ನನ್ನ ಹೆಸರು ಬಸವರಾಜು ಅಂತ. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಹೊಸಕೆರೆ ಗ್ರಾಮದಲ್ಲಿ ಇಲ್ಲಿ ಅಡಿಕೆ ಸಸಿ ಎಲ್ಲ ಕುಯ್ದು ಹಾಕಿಬಿಟ್ಟವ್ರೆ. ಭಾಳ ನೋವಾಗ್ತದೆ ಮನಸ್ಸಿಗೆ. ಅಡಿಕೆ ಸಸಿ ಕುಯ್ದಿರೋರು ಮನುಷ್ಯನ ಕತ್ತರಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಅವರ ಜೀವಕ್ಕೆ ಇವತ್ತು ರಕ್ಷಣೆ ಇಲ್ಲ. ಈಗ ಏನಾಗ್ತಾಯಿದೆ ಅಂದರೆ ಅವ್ರ ಜೀವಕ್ಕೆ ರಕ್ಷಣೆ ಇಲ್ಲ. ಪೊಲೀಸ್ನವರು ಅವ್ರ ಜೀವಕ್ಕೆ ರಕ್ಷಣೆನೂ ಕೊಡಬೇಕು. ಅಡಿಕೆ ಸಸಿ ಕಡ್ದಿರೋನ್ನ ಬೇಗ ಅವ್ರನ್ನ ಕಂಡಿಡಿದು ಒಂದು ಸೂಕ್ತ ಕ್ರಮ ವಹಿಸ್ಬೇಕು. ಈ ವಿಚಾರವಾಗಿ ನಾವು ತಹಸೀಲ್ದಾರ್ರಿಗೂ ಒಂದು ಮನವಿ ಕೊಡ್ತೀವಿ. ಅವರು ತಹಸೀಲ್ದಾರ್ ಕಡೆಯಿಂದಲೂ ನಾವೊಂದು ಕೇಳ್ಕೊತೀವಿ. ಒಂದು ತಾಲೂಕಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಅವರು ಬಂದು ಕಂಡಿಡಿದು ನಮಗೆ ಒಂದು ರಕ್ಷಣೆ ಕೊಡಬೇಕು. ಮತ್ತು ಆ ಹೆಣ್ಮಗಿಗಾಗಲಿ ಅವ್ರ ಮನೆಯವರು ಬಸ್ ಡ್ರೈವರ್ ಆಗಿದ್ದಾರೆ. ಬಸ್ ಡ್ರೈವರ್ ಆಗಿ ಅವರು ದಿವಸಕ್ಕೆ ಏನಿಲ್ಲ ಅಂತಂದ್ರೆ ಒಂದು 250-300 ರೂಪಾಯಿ ಕೂಲಿ ಸಂಪಾದನೆ ಮಾಡ್ತಾರೆ ಅಷ್ಟೇ ಬಸ್ ಡ್ರೈವರ್ ಆಗಿ. ಅಂಥವ್ರು ಅಡಿಕೆ ಸಸಿ ಇಕ್ಕೊಂಡು ಇವತ್ತು ಜೀವನ ಮಾಡ್ಕೊಂಡು ಇರ್ಬೇಕಾದ್ರೆ ಅಡಿಕೆ ಸಸಿ ಕುಯ್ಯೋಕ್ಕೆ ಅವ್ರಿಗೆ ಮಾನ ಮರ್ಯಾದೆ ಎಲ್ಲಿ ಇಕ್ಕೊಂಡಾರ ಕಣಪ್ಪ ಅವರು. ಅಂಥ ಕಿಡಿಗೇಡಿ ಜನಗಳು. ನಾನಂತೂ ಅವರಿಗೆ ಮಾನ ಮರ್ಯಾದೆ ಚೀಮಾರಿ ಆಗ್ತಾಯಿದ್ದೀನಿ. ಇವತ್ತಿನಿಂದ ಖಂಡಿತ ಮಾನ ಮರ್ಯಾದೆ ಚೀಮಾರಿ ಆಗ್ತಾಯಿದ್ದೀನಿ ಸರ್. ಇಷ್ಟು ಹೇಳ್ತೀವಿ ಸರ್. ನಮಸ್ತೆ. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮದಲ್ಲಿ ರಾಜೇಶ್ವರಿ ಎಂಬ ಹೆಣ್ಣು ಮಗಳ ಈ ಒಂದು ತೋಟದಲ್ಲಿ 35ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಕತ್ತರಿಸಿ ವಿಕೃತಿ ಮಾಡಿರ್ತಕ್ಕಂಥದ್ದು. ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಪ್ರಕರಣಗಳು ಈ ಥರ ಆಗ್ತಾಯಿದೆ. ಈ ರೈತರಿಗೆ, ನಮ್ಮ ರೈತರಿಗೆ ನಾವು ಏನು ಹೇಳ್ಬೇಕು ಅಂತ ಹೇಳಲಿಕ್ಕಾಗ್ತಾಯಿಲ್ಲ. ರೈತರಲ್ಲ ಇದನ್ನು ಕಡಿಯೋರು, ರಾಕ್ಷಸರು. ಇಂಥ ಪೈಶಾಚಿಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ರಾಕ್ಷಸರು, ಕಿಡಿಗೇಡಿಗಳು. ಇದನ್ನು ಮಾಡಬಾರ್ದು. ಇದನ್ನು ಪೊಲೀಸ್ ಇಲಾಖೆಯವರು ಈ ಪ್ರಕರಣ ಆಯ್ತಲ್ಲ, ಮಾರ್ಸೆಟ್ಟಿ ಹೇಳಿದ್ದು, ಆ ಪ್ರಕರಣನ ಗುಬ್ಬಿ ಪೊಲೀಸರವರು ಭೇದಿಸಲಿಕ್ಕೆ ಆಗಿಲ್ಲ. ತಹಶೀಲ್ದಾರವರು ಮತ್ತು ನಮ್ಮ ಚೇಳೂರು ಪೊಲೀಸ್ ಇಲಾಖೆಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಸರ್ ನಮಸ್ತೆ. ನಾವು ಹೊಸಕೆರೆಯಿಂದ ನೋಡಿ ಸರ್, ನಿನ್ನೆ ಬೆಳಗ್ಗೆ ಅಡಿಕೆ ಸಸಿ ಒಂದು 25-30 ಅಡಿಕೆ ಸಸಿನ ಕಡ್ದಾಕ್ ಹೋಗೋರಿ. ಯಾರು ಕಿಡಿಗೇಡಿಗಳು ಈ ಥರ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ನಮ್ಮ ಯಜಮಾನ್ರು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾರೆ. ಕಷ್ಟ ಬಿದ್ದು ಮೊನ್ನೆ ಇನ್ನು 3 ತಿಂಗಳಲ್ಲಿ ಇಟ್ಟಿದ್ದೀವಿ. 1-2 ಲೈನು ಕಡ್ದಾಕ್ ಹೋಗೋರೆ ಸರ್. ನಿಮಗೆ ಯಾವಾಗ ಗೊತ್ತಾಗಿತ್ತು 2 ಲೈನ್ ಕಡ್ದಾಕ್? 9ವರೆಗೆ ಇವು ಅಕ್ಕಾರು ಮೆಡಿಷನ್ ಹಾಕಿದ್ದೀವಿ, ಬಿಡ್ಸಕ್ಕೆ ಬಂದಿದ್ರು. ಅವಾಗ ನೋಡಿ ನಮ್ಮ ಅಮ್ಮರಿಗೆ ಹೇಳೋರಿ. ನಾವಿರೋದು ಚೋಳೂರಾಗಿ ಹುಡುಕೊಂಬಂದಿದ್ದೀವಿ. ಯಾರ್ದನ ಮೇಲೆ ಡೌಟ್ ಇದೆಯಾ ನಿಮಗೆ? ಅದೇ ಇನ್ಯಾರು ಮಾಡ್ತಾರೆ, ಅಕ್ಕಪಕ್ಕದವ್ರು ಯಾರೋ ಮಾಡಿರ್ತಾರೆ. ಒಬ್ಬರ ಮೇಲೆ ಡೌಟ್ ಇದೆ, ಕಂಪ್ಲೇಂಟ್ ಕೊಡ್ತೀವಿ, CC ಕ್ಯಾಮ್ರಾದಲ್ಲಿ ನೋಡ್ತೀವಿ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗ್ಯಾರಂಟಿ ಬಿಡಬಾರ್ದು ಸರ್. ನಾವು ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ನಮ್ಮ ಯಜಮಾನ್ರು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾರೆ, 500 ರೂಪಾಯಿ ಮಾಡಿದ್ದೀವಿ. ಈಗ ಇವರು ಈ ಥರ ಮಾಡಿ ಹೋಗೋರೆ. ನಾವೇನು ಮಾಡ್ಬೇಕು? ಮತ್ತು ನಮ್ಮದು ಒಬ್ರದೇ ರೈತರದು ಅಂತ ಅಲ್ಲ, ಎಲ್ಲರದು ಇದೇ ಜೀವನ. ಇದ್ದರೆ ಮುಂದ್ಗಡೆಗೆ ಬಂದು ಉಯ್ದಾಡಲಿ. ಅದನ್ನು ಬಿಟ್ಬಿಟ್ಟು ಈ ಥರ ಮಾಡಿಬಿಟ್ರಿ ನಾವೇನು ಮಾಡಬೇಕು? ಬೆಳಗ್ಗೆಯಿಂದ ಊಟ ಮಾಡೋಕ್ಕೆ ತಿಂದಿಲ್ಲ. ಬೆಳಗ್ಗೆಯಿಂದ
9:30 ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಕೋಡಿಯಾಲ ಬಸವರಾಜು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನಲ್ಲಿ ಉಂಟಾಗಿರುವ ಮುಂಗಾರು ಬರ ಪರಿಸ್ಥಿತಿಯ ಕುರಿತು ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ಎಚ್.ಸಿ. ನರೇಂದ್ರ ಸ್ವಾಮಿ ಅವರು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿಗಳನ್ನು ವೀಕ್ಷಿಸಿದ್ದಾರೆ. ತಾಲೂಕಿನ ರಾಗಿಬೊಮ್ಮನಹಳ್ಳಿ ಮತ್ತು ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿದ ಸಚಿವರು ರೈತರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿ ಮಳೆಯಾಶ್ರಿತ ಬೆಳೆಗಳ ನಷ್ಟ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ರಾಜ್ಯದಲ್ಲಿ ಬರದ ಛಾಯೆ ಮೂಡಿ ಈಗಾಗಲೇ 2 ತಿಂಗಳು ಕಳೆದಿದೆ. ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಬಾರದಿರುವುದರಿಂದ ರೈತರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಈಗ ಮಳೆ ಬಂದರೂ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ರಾಜ್ಯದಲ್ಲಿ ನಷ್ಟದ ಅಧ್ಯಯನ ನಡೆದ ಬಳಿಕ ವರದಿ ಸಿದ್ಧಪಡಿಸಿ ಸಭೆಯಲ್ಲಿ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿ ಸಲ್ಲಿಸುವ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ರಾಜ್ಯದಲ್ಲಿ ಬರದ ಸೂಚನೆ ಬಂದಾಗಲೇ 2 ತಿಂಗಳಾಗಿದೆ. ಪೂರ್ವ ಮುಂಗಾರು ನಮ್ಮ ಭಾಗದಲ್ಲೇ ಹೆಚ್ಚು, ಚಾಮರಾಜನಗರ, ಮೈಸೂರು, ಮಂಡ್ಯ. ಪೂರ್ವ ಮುಂಗಾರು ಪೂರ್ತಿ ಏನು ಬಿತ್ತನೆ ಮಾಡಿದ್ದಾರೆ, ಅಲಸಂದೆ ಇರ್ಬೋದು, ಎಳ್ಳಿರ್ಬೋದು, ಉದ್ದಿರ್ಬೋದು, ಅದು ಯಾವುದನ್ನು ಸಹ ರೈತರಿಗೆ ಕೈ ಸೇರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಜೊತೆಗೆ ಮುಂಗಾರು ಸಹ ಈಗಾಗಲೇ ಜುಲೈ ಎಂಡಿಗೆ ಪ್ರಾರಂಭ ಆಗಬೇಕಾಗಿತ್ತು. ಮ್ಯಾಕ್ಸಿಮಮ್ ಆಗಸ್ಟು 2nd ವೀಕ್ನಲ್ಲಿ ಮುಗಿಬೇಕು ಅಥವಾ 3rd ವೀಕ್ಗೆ ಏನೋ ರೇರ್ ಕೇಸಲ್ಲಿ ಬರುತ್ತೆ. ಈಗಿರ್ತಕ್ಕಂಥ ವಾತಾವರಣದಲ್ಲಿ ನಮಗೆ ಮುಂಗಾರು ಸಹ ಸಂಪೂರ್ಣವಾಗಿ ಬಿತ್ತನೆ ಮಾಡೋದ್ರಿಂದ ಯಾವುದೂ ಪ್ರಯೋಜನ ಇಲ್ಲ. ಯಾವುದಾದ್ರು ಒಂದು ಸಂದರ್ಭದಲ್ಲಿ ಒಂದು ಮಳೆ ಬಿತ್ತನೆ ಮಾಡಿದ್ರೆ ಅದು ನಷ್ಟ ಆಗ್ತಕ್ಕಂಥ ಅದೇ ಹೆಚ್ಚು ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಈಗೆಲ್ಲ ಪೂರ್ವ ಮುಂಗಾರು ನೋಡಿದ್ರೆ ಒಂದು ದಿವಸ ಮಳೆ ಬಿದ್ದ ತಕ್ಷಣ ರೈತರು ಆಸೆಯಿಂದ ಬಿತ್ತನೆ ಮಾಡ್ತಾರೆ. ಅದು ಮತ್ತೆ ಕಂಟಿನ್ಯೂ ಆಗದೇ ಇದ್ದರೆ ನಮಗೆ ಆ ಇನ್ಶೂರೆನ್ಸು ಬರಲ್ಲ. ಮೊಳಕೆ ಬರದೇ ಇದ್ದರೆ ಪರಿಹಾರ ಕೊಡಲಿಕ್ಕೂ. ಸಚಿವ ಎಚ್.ಸಿ. ನರೇಂದ್ರ ಸ್ವಾಮಿ ಅವರು ಮಾತನಾಡಿ, ರಾಜ್ಯಾದ್ಯಂತ ಬರಗಾಲದ ಛಾಯೆ ಎದ್ದು ಕಾಣುತ್ತಿದೆ. ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಿಎಂ ಹಾಗೂ ಡಿಸಿಎಂ ಅವರ ನಿರ್ದೇಶನದಂತೆ ನಾವು ಮುಂಗಾರು ಬರ ಅಧ್ಯಯನ ಹಾಗೂ ವೀಕ್ಷಣೆ ನಡೆಸುತ್ತಿದ್ದೇವೆ. ಈ ವರ್ಷ ಜಾನುವಾರುಗಳನ್ನು ರಕ್ಷಿಸುವುದು ಹೇಗೆ ಎಂಬುದರ ಕುರಿತು ಗಂಭೀರ ಚಿಂತನೆ ನಡೆಸಲಾಗಿದೆ. ಮೊದಲು ಜನರಿಗೆ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವು ಹಾಗೂ ನೀರಿನಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅಗತ್ಯ ಕ್ರಮ ವಹಿಸಲಾಗುವುದು. ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಅನುದಾನ ಬಿಡುಗಡೆಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಇಡೀ ರಾಜ್ಯಾದ್ಯಂತ ಬರದ ಛಾಯೆ ಕಾಡ್ತಾ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ವರದಿಯನ್ನು ನೀಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಆದೇಶ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ನಮ್ಮ ಒಂದು ವಿಸ್ತೃತವಾದಂಥ ಸಂಪುಟ ಸಭೆಯಲ್ಲಿ ನಮ್ಮೆಲ್ಲರಿಗೂ ಜವಾಬ್ದಾರಿಗಳನ್ನ ಕೊಟ್ಟು ಒಂದೊಂದು ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಜವಾಬ್ದಾರಿನಲ್ಲಿ ಈ ಬರದ ವೀಕ್ಷಣೆಯನ್ನು ಮಾಡಿ ವರದಿ ಕೊಡಿ. ಅದನ್ನು ಕಂದಾಯ ಸಚಿವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಂಥ ಪರಮೇಶ್ವರ್ ಕೊಟ್ಟ ಮೇಲೆ ಸಂಪುಟದಲ್ಲಿ ಚರ್ಚೆ ಮಾಡಿ ಕೇಂದ್ರಕ್ಕೆ ಅದರ ವರದಿ ಕೊಡೋಣ ಅಂತ ತೀರ್ಮಾನ ಮಾಡಿರೋದ್ರಿಂದ ಈ ಒಂದು ಅಧ್ಯಯನ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಜಿಲ್ಲೆ ಉಸ್ತುವಾರಿಗಳಾದ ಚಲುವರಾಯಸ್ವಾಮಿ ಅವರು ಮಂಡ್ಯದಲ್ಲಿ ಮಾಡಿದ್ದಾರೆ. ಇದು ಒಂದೇ ಕಡೆ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಥರ ಇದೆ. ಕೊಡಗಿಗೆ ಹೋಗಿದ್ದೆ. ಕೊಡಗಿನಲ್ಲಿ ನಮಗೆ ಅತಿವೃಷ್ಟಿನೂ ಇಲ್ಲ, ಅನಾವೃಷ್ಟಿನೂ ಇಲ್ಲ, ಒಂಥರ ಸಮತೋಲನವಾಗಿದೆ. ಆದರೆ ಅಲ್ಲಿ ಬೆಳೆ ಆಗ್ತಾಯಿಲ್ಲ. ಅಲ್ಲಿ ಬೆಳೆ ಹಾಕೋದಕ್ಕೆ ಅಲ್ಲಿ ಪೂರಕವಾದಂಥ ವಾತಾವರಣ ಅದು ಇಲ್ಲ. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ನೂತನ ತಾಲೂಕು ಕಟ್ಟಡಗಳ ನಿರ್ಮಾಣಕ್ಕೆ ಆಗ್ರಹಿಸಿ ಮತ್ತು ಈ ಕುರಿತಾದ ಮಾಹಿತಿ ಪತ್ರಿಕೆ ಬಿಡುಗಡೆ ಸಮಾರಂಭವು ಜರುಗಿದೆ. ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸಂಗಮೇಶ್ ಗುತ್ತಿಯವರು ಮಾತನಾಡಿ, ಕೊಕನೂರು ತಾಲೂಕು ಅಸ್ತಿತ್ವಕ್ಕೆ ಬಂದು 7 ವರ್ಷಗಳು ಸಮೀಪಿಸುತ್ತಿದ್ದರೂ ಸಹ ಕೆಲವರು ವಿವಿಧ ಕಾರಣಗಳಿಂದ ತಾಲೂಕು ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಅಡೆತಡೆಗಳನ್ನುಂಟು ಮಾಡುತ್ತಿದ್ದಾರೆ. ಗುದ್ನೇಪ್ಪನ ಮಠದ ಸರ್ಕಾರಿ ಭೂಮಿಯನ್ನು ಕೆಲವರು ಉದ್ಯಮಿಗಳಿಗೆ ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ದಾರೆ. ಉಳಿದಿರುವ ಜಾಗದಲ್ಲಿ ತಾಲೂಕು ಕಚೇರಿ ಹಾಗೂ ಇತರೆ ಅಗತ್ಯ ಸರ್ಕಾರಿ ಕಟ್ಟಡಗಳನ್ನು ಶೀಘ್ರವಾಗಿ ನಿರ್ಮಿಸಿದರೆ ಈ ಭಾಗದ ಜನಸಾಮಾನ್ಯರಿಗೆ ಸೌಲಭ್ಯ ಪಡೆಯಲು ಹೆಚ್ಚು ಅನುಕೂಲವಾಗಲಿದೆ. ಈ ಕುರಿತಾದ ಸಮಗ್ರ ಮಾಹಿತಿ ವಿವರಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಮನೆ ಮನೆಗೆ ಮಾಹಿತಿ ಪತ್ರಿಕೆಗಳನ್ನು ಹಂಚಿ ಜಾಗೃತಿ ಮೂಡಿಸಲಾಗುವುದೆಂದು ತಿಳಿಸಿದ್ದಾರೆ. ಇಡೀ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡವಾದ ಪಟ್ಟಣ ನಮ್ಮದು. ಆದರೆ ತಾಲೂಕಾ ಕ್ಷೇತ್ರವಾಗಿ ಸುಮಾರು ವರ್ಷಗಳು ಗತಿಸಿವೆ. ಇವತ್ತಿನವರೆಗೂ ನಮ್ಮ ಕುಕನೂರಲ್ಲಿ ಒಂದು ಸರ್ಕಾರಿ ಕಟ್ಟಡಗಳಿಲ್ಲ ಅಂದ್ರೆ ನಮ್ಗೆ ಅತಿ ಒಂದು ದೊಡ್ಡ ನಮಗೆ ಅಪಮಾನ ಅಂತಲೇ ಹೇಳ್ಬೋದು.
ಯಾಕಂದ್ರೆ ಕಳೆದ 3 ವರ್ಷದ ಹಿಂದ್ಗಡೆಲಿಂತಾನೆ ನಮ್ಮ ಈಗಿನ ನೂತನ ಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರ ಸನ್ಮಾನ್ ಬಸವರಾಜ ರಾಯರೆಡ್ಡಿ ಅವರು ಅತಿ ಪರಿಶ್ರಮ ವಹಿಸಿ ಎಲ್ಲ ಮಿನಿ ವಿಧಾನಸೌಧ ಆಗಿರಲಿ, ತಾಲೂಕಾ ನ್ಯಾಯಾಲಯ ಆಗಿರಲಿ, ತಾಲೂಕಾ ಕ್ರೀಡಾಂಗಣ, 100 ಬೆಡ್ ಹಾಸ್ಪಿಟಲ್, ಬುದ್ಧ ಬಸವ ಅಂಬೇಡ್ಕರ್ ಭವನಕ್ಕೆ ಸುಮಾರು ಕೋಟಿಗಳಷ್ಟು ದುಡ್ಡನ್ನು ಮಂಜೂರು ಮಾಡಿದ್ದಾರೆ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕೆ ನಮ್ಮ ಕಡೆ ಆಗ್ತಾ ಇಲ್ಲ. ನಾವು ಯಾರ ಬಗ್ಗೆನೂ ನಾವು ಒಂದು ಕಮೆಂಟ್ ಮಾಡ್ತಾ ಇಲ್ಲ, ನಾವು ಯಾರನ್ನೂ ಇಲ್ಲಿ ಇದನ್ನು ಮಾಡ್ತಾ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಈ ಕಟ್ಟಡಗಳು ಬೇಗ ನಿರ್ಮಾಣಗೊಳ್ಳಿ, ನಮ್ಮ ಕುಕನೂರು ಅಭಿವೃದ್ಧಿಗಾಗಿ ಎಲ್ಲರೂ ನಾವು ಅವರಿವರನ್ನಲ್ಲ, ಯಾರನ್ನೂ ನಾವು ತೆಗಳೋಕ್ಕೂ ಹೋಗಲ್ಲ, ಹೊಗಳೋಕೆ ಹೋಗಲ್ಲ. ಆದರೆ ಈ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಜನತೆಗೆ ಬಹಳ ತೊಂದರೆ ಆಗ್ತಾ ಇದೆ. ಹಳ್ಳಿಗಳಿಂದ ಸುಮಾರು ಹಳ್ಳಿಗಳಿಂದ ನಮ್ಮ ಕುಕನೂರು ನಗರಕ್ಕೆ ಜನ ಬರ್ತಾರೆ. ಸಮಾರಂಭದಲ್ಲಿ ಹರಪನಹಳ್ಳಿ ನಾರಾಯಣಪ್ಪ, ಸಿದ್ದಯ್ಯ ಕಳ್ಳಿಮಠ ಸೇರಿದಂತೆ ಹಲವು ಪ್ರಮುಖ ಕಾಂಗ್ರೆಸ್ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಎಚ್ಎಂ ಆನಂದ್ ಕುಮಾರ್ ಅವರ ತೋಟದ ಮನೆಯ ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ ಆಫ್ ಹಲಗೂರು ಮಿತ್ರಕೂಟದ ವತಿಯಿಂದ ಕೆ ಸುರೇಂದ್ರ ಅವರ ನೇತೃತ್ವದಲ್ಲಿ ನೂತನ ಕ್ಲಬ್ ಪ್ರಾರಂಭೋತ್ಸವ ಹಾಗೂ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಸಂಭ್ರಮದಿಂದ ಜರುಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪಿಎಸ್ಎಲ್ಎಫ್ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ವಿ ಬೈರಿ ಅವರು, ಆಷಾಢ ಮಾಸದಲ್ಲಿ ನಿಮ್ಮ ಈ ಸಂಸ್ಥೆ ಪ್ರಾರಂಭವಾಗಿರುವುದು ಉತ್ತಮವಾಗಿದ್ದು, ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿದರೂ ಯಶಸ್ಸು ಸಿಗಲಿದೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ 40 ಸಂಸ್ಥೆಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಈ ಹೊಸ ಸಂಸ್ಥೆಯು ಇನ್ನಷ್ಟು ಬೆಳೆಯಲು ಎಲ್ಲರೂ ಸಹಕರಿಸಬೇಕು. ಸಮಾಜಕ್ಕೆ ನೀವು ಮಾಡುವ ಸೇವೆ ಎಂದೆಂದಿಗೂ ಸ್ಮರಣೀಯವಾಗಿರುವಂತೆ ಶ್ರಮಿಸಬೇಕೆಂದು ಸಲಹೆ ನೀಡಿದರು. ನೂತನ ಅಧ್ಯಕ್ಷರಾದ ಕೆ ಸುರೇಂದ್ರ ಅವರು ಮಾತನಾಡಿ, ನಮ್ಮ ಹಲಗೂರಿನಲ್ಲಿ ಸಮಾಜ ಸೇವೆ ಮಾಡುವ ಮುಖ್ಯ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ಆರಂಭದ ದಿನದಲ್ಲೇ 30ಕ್ಕೂ ಹೆಚ್ಚು ಸದಸ್ಯರು ನಮ್ಮ ಸಂಸ್ಥೆಗೆ ಸೇರ್ಪಡೆಗೊಂಡಿರುವುದು ಸಂತಸದ ವಿಷಯ. ನಿರ್ದಿಷ್ಟ ಗುರಿಯೊಂದಿಗೆ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದು, ಇದಕ್ಕೆ ಎಲ್ಲ ಸದಸ್ಯರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಗುರು ಇದ್ದರೆ ಗುರಿ ಮುಟ್ಟಲು ಸಾಧ್ಯ ಎಂಬಂತೆ ಸಮಾಜ ಸೇವೆ ಮಾಡಲು ನಾನು ಸಂಪೂರ್ಣ ಬದ್ಧನಾಗಿರುತ್ತೇನೆಂದು ಭರವಸೆ ನೀಡಿದರು. ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಜೊತೆಗೆ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಈ ಅಲಯನ್ಸ್ ಸಂಸ್ಥೆಯಲ್ಲಿ ನನ್ನ ಗುರಿ ಏನು ಅಂದ್ರೆ, ನಾವು ಬಡವರಿಗೆ ಪರಿಸರ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರೋಗ್ಯಕರವಾಗಿ ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ನಾವು ತುಂಬಾ ಕೆಲಸ ಮಾಡಬೇಕಾಗಿದೆ. ವೃದ್ಧಾಶ್ರಮ, ಆಮೇಲೆ ಅಂಗವಿಕಲರು, ಇಂತಹ ವಿಚಾರಗಳಿಗೆ ನಾವು ಬಹಳ ಸೇವೆ ಮಾಡಬೇಕಾಗಿದೆ. ಜೊತೆಗೆ ನಾನು ಏನಂತ ಹೇಳ್ತೀನಿ, ನಾನು ನಾಳೆ ಒಂದು ಸೇವಾ ಸಂಸ್ಥೆ ನೀತೀನಿ, ಡಿಆರ್ ಶಿಷ್ಯ ಬಳಗ ಅಂತಿದೆ. ಡಿಆರ್ ಶಿಷ್ಯ ಬಳಗ ಆಲೆ ನಾವು ಸುಮಾರು ಬುಡಕಟ್ಟು ಜಾಗಗಳು, ಹಳ್ಳಿಗಳು, ನಮ್ಮ ಗಣತ ಜಾತ್ರೆ ಕೂಡ ಕೊಟ್ಟಿಲ್ಲ, ನಾವು ಆಲೆ ಸೇವೆ ಮಾಡ್ತಾ ಇದ್ದೀವಿ. ಆದ್ರೆ ನಾನೇ ಉಪಾಧ್ಯಕ್ಷ, ನಮ್ಮ ಎಸ್ ದೇವರಾಜ್ ಅಧ್ಯಕ್ಷರು, ಅಲ್ಲೂ ಸೇವೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಉತ್ತಮ ಸೇವೆ ಇಲ್ಲಿ ಮಾಡಬೇಕು, ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾ, ಈ ನನ್ನ ಗುರಿ ತಲುಪಬೇಕು ಅಂದ್ರೆ ನನ್ನ ಹಿಂದೆ ಈ 3 ಜನ ಯಾರು ಅಲ್ಲ, ನಾಗರಾಜ್ ಅವರು, ಹನುಮಂತಣ್ಣವರು, ಜೊತೆಗೆ ಶಶಿಧರ್ ಈಚಗೆರೆ ಅವರು ನನ್ನ ಹಿಂದೆ ಗುರುಗಳಾಗಿ ನಿಂತಿರ್ತಾರೆ ಅಂತ ನಾನು ಈ ವೇಳೆ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಶಶಿಧರ್ ಈಚಗಿರಿ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ಬೋಧನೆ ಮಾಡಿಸಿ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿಕೊಂಡು ಹೋಗುವಂತೆ ಹಾರೈಸಿದರು. ಈ ವೇಳೆ ಉಪಾಧ್ಯಕ್ಷರು ಜಿಕೆ ನಾಗೇಶ್, ಕಾರ್ಯದರ್ಶಿ ಜೆ ದೇವರಾಜು, ಖಜಾಂಚಿ ಬಿಸಿ ಬಸವರಾಜು ಸೇರಿದಂತೆ ಗಣ್ಯರು ಹಾಗೂ ನೂತನ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಚಿವ ಸ್ಥಾನ ಸಿಗದಿದ್ದಾಗ ರಾಜ್ಯ ನಾಯಕರನ್ನು ತೆಗಳುವುದು, ಹುದ್ದೆ ಸಿಕ್ಕ ನಂತರ ಮತ್ತೆ ಅವರನ್ನೇ ಕೊಂಡಾಡುವುದು ನಿಜಕ್ಕೂ ಡೋಂಗಿ ಆಟವಲ್ಲದೆ ಬೇರೇನೂ ಅಲ್ಲ ಎಂದು ಗುಬ್ಬಿ ಕ್ಷೇತ್ರದ ಶಾಸಕರ ವಿರುದ್ಧ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬಂದಿದ್ದರೆ ಆಗ ನಿಜವಾದ ಹೋರಾಟಗಾರ ಎನ್ನಬಹುದಿತ್ತು. ಅದನ್ನು ಬಿಟ್ಟು ರೈತಪರ ಹೋರಾಟಗಾರರನ್ನೇ ಡೋಂಗಿ ಎನ್ನುವ ಮಾತನ್ನು ಶಾಸಕರು ಕೂಡಲೇ ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ನಿಮ್ಮ ವಿರುದ್ಧವೇ ನೇರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸಚಿವ ಸ್ಥಾನ ಕೈತಪ್ಪಿದ ಕೂಡಲೇ ಈಗ ಕುಮಾರಣ್ಣ ಹಾಗೂ ಹೇಮಾವತಿ ಲಿಂಕ್ ಕೆನಾಲ್ ಜ್ಞಾಪಕಕ್ಕೆ ಬಂದಿದೆ. ಆದರೆ ಹಿಂದೆ ಕೆರೆಯ ಮೇಲೆ ಮಲಗಿ ನೀರು ಬಿಡಿಸಿದ್ದ ನೀರುಗಂಟಿ ಶಾಸಕರು ಹೇಮಾವತಿ ಉಳಿಸಲು ಹೋರಾಟಕ್ಕೆ ಬಾರದೆ ಇಲ್ಲಿಯವರೆಗೆ ಎಲ್ಲಿ ಹೋಗಿದ್ರು ಎಂಬುದು ಜನರಿಗೆ ತಿಳಿದಿಲ್ಲವೇ ಎಂದು ಪ್ರಶ್ನಿಸಿದರು. ಹೋರಾಟಕ್ಕೆ ಮುಂದಾಗಿ ಪೊಲೀಸರಿಂದ ಕೇಸ್ ದಾಖಲಿಸಿಕೊಂಡ ನೂರಾರು ಮಂದಿ ರೈತರು ನಿಮ್ಮ ಪ್ರಕಾರ ಡೋಂಗಿಗಳಾದ್ರೆ ಅಮಾಯಕರ ಮೇಲೆ ಕೇಸ್ ಹಾಕಿಸಿ ನಿಜಕ್ಕೂ ಡೋಂಗಿ ಆಟವಾಡಿದ್ದು ಯಾರು? ಸಚಿವ ಸ್ಥಾನ ಸಿಗುತ್ತದೆ ಎಂದು ರಾಜ್ಯ ನಾಯಕರನ್ನು ಬೈಯುವುದು, ಸಿಗದಿದ್ದಾಗ ಹೊಗಳುವುದು ನಿಮ್ಮ ನಾಲಿಗೆ ಹರಿಬಿಡುವ ಚಾಳಿಗೆ ತಕ್ಕುದಾಗಿದೆ. ರೈತರನ್ನು ಹಾಗೂ ರೈತ ಹೋರಾಟಗಾರರನ್ನು ಡೋಂಗಿ ಎಂಬ ಪದವನ್ನು ಕೂಡಲೇ ವಾಪಸ್ ಪಡೆದು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಶಾಸಕರ ವಿರುದ್ಧವೇ ಹೋರಾಟ ರೂಪಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಾಸಕರು ಏನು ಗುದ್ಲೆ ಪೂಜೆ ಕಾರ್ಯಕ್ರಮದಲ್ಲಿ ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ಉಲ್ಲೇಖ ಮಾಡ್ತಾ
ಎಲ್ಲ ಹೋರಾಟಗಾರರು ಡೋಂಗಿಗಳು ಮತ್ತು ಕಾಂಜಿ ಪಿಂಜಿಗಳು ಅಂತ ಏನು ಉಲ್ಲೇಖವನ್ನು ಮಾಡಿದ್ದಾರೆ, ಇದೇ ಡೋಂಗಿಗಳು ಕಾಂಜಿ ಪಿಂಜಿಗಳು ಅಂತ ಏನು ಅಂದ್ಕೊಂಡಿದ್ದಾರೆ ಶಾಸಕರು, ಈ ಲಿಂಕ್ ಕ್ಯಾನಲ್ ವಿರುದ್ಧ ಏನಾದರೂ ಹೋರಾಟ ಮಾಡಿಲ್ಲ ಅಂತಿದ್ದಿದ್ರೆ ಇಷ್ಟೊತ್ತಿಗೆ ಲಿಂಕ್ ಕ್ಯಾನಲ್ಲು ಹೋಗಿರೋದು ಗೊತ್ತಾಗಿರ್ಬೇಕು. ಟೇಪ್ ಕಟ್ ಮಾಡಿರೋರು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ರೈತರಿಗೆ ಮಳೆ ಬಂದಿಲ್ಲ, ಬೋರ್ವೆಲ್ಗಳು 1,500 ಫೀಟ್ ಕೆಳಗಡೆ ಹೋಗಿದ್ದಾವೆ. ಈಗ ಜ್ಞಾನೋದಯ ಆಗಿದೆ ನಮ್ಮ ಶಾಸಕರಿಗೆ. ತಮಗೆ ಶಾಸಕ ಸ್ಥಾನ ತಪ್ಪೋದ್ಮೇಲೆ ಕುಮಾರಣ್ಣವ್ರ ಜ್ಞಾಪಕ ಬರ್ತಾರೆ, ಲಿಂಕ್ ಕ್ಯಾನಲ್ ಜ್ಞಾಪಕ ಬರ್ತಾ ಇದೆ, ಮತ್ತು ಹೋರಾಟಗಾರರು ಪಾಪ ಜ್ಞಾಪಕ ಬರ್ತಾ ಇದ್ದಾರೆ. ಹಂಗಂದ್ರೆ ಇವರ ಪ್ರಕಾರ ಸುರೇಶ್ ಗೌಡರು ಬಂದಿದ್ರು, ಗ್ರಾಮಾಂತರ ಸುರೇಶ್ ಗೌಡರು ಬಂದಿದ್ರು, ಕೃಷ್ಣಪ್ಪ ಅವರು ಬಂದಿದ್ರು, ಅನೇಕ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಹೊಸ ರಾಜಕೀಯ ಚರ್ಚೆ, ಒಂದೇ ವೇದಿಕೆಯಲ್ಲಿ ಕೈಕಮಲ ಯುವ ನಾಯಕರ ಪರಸ್ಪರ ಗುಣಗಾನ, ಎಚ್ಡಿಕೆ ಹೇಳಿಕೆಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು. ಬಾಬು ಜಗಜೀವನ್ ರಾಮ್ ಸಂಘದ ಪ್ರತಿಭಾ ಪುರಸ್ಕಾರ ಸಮಾರಂಭ, ಸಂವಿಧಾನದ ಮಹತ್ವ ಸಾರಿದ ಸಂಸದ ಶ್ರೇಯಸ್ ಪಟೇಲ್, ಯುವ ಜನತೆ ಆರ್ಥಿಕವಾಗಿ ಸದೃಢರಾಗಬೇಕೆಂದ ಮಾಜಿ ಶಾಸಕ ಪ್ರೀತಂ ಗೌಡ. ಟೈಲರ್ ಅಸೋಸಿಯೇಷನ್ ವಾರ್ಷಿಕೋತ್ಸವ, ಸದಸ್ಯರ ಸಬಲೀಕರಣವೇ ನಮ್ಮ ಗುರಿ, ಜಿಲ್ಲಾಧ್ಯಕ್ಷ ಎಚ್ಎಸ್ ವೆಂಕಟೇಶ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.